ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನರ್ಸಿಂಗ್ ಸಿಂಪ್ಲಿಫೈಡ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ ಸ್ಟ್ರಕ್ಚರ್ ಆಫ್ ಹಾರ್ಟ್ ಬಗ್ಗೆ 2 ವಿಡಿಯೋಸಲ್ಲಿ ಕಂಪ್ಲೀಟಾಗಿ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ದೀವಿ. ಇವತ್ತು ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಲಡ್ ಸರ್ಕ್ಯುಲೇಷನ್ ಈಸ್ ಅ ಪ್ರೋಸೆಸ್ ಆಫ್ ಮೂವಿಂಗ್ ಬ್ಲಡ್ ಥ್ರೂ ದ ಬಾಡಿ. ಬ್ಲಡ್ ಸರ್ಕ್ಯುಲೇಷನ್ ಅಂತಂದ್ರೇನು? ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಇದು ಒಂದು ಪ್ರೋಸೆಸ್ ಆಗಿರುತ್ತೆ. ಏನು ಪ್ರೋಸೆಸ್ಸಪ್ಪ ಅಂದ್ರೆ ಬ್ಲಡ್ ಮೂವ್ ಆಗುತ್ತೆ. ಎಲ್ಲಿ ಅಂತಂದ್ರೆ ಬಾಡಿ ಒಳಗಡೆ, ಥ್ರೂಔಟ್ ದ ಬಾಡಿ ಬ್ಲಡ್ ಮೂವ್ ಆಗೋ ಒಂದು ಪ್ರೋಸೆಸ್ ಆಗಿರುತ್ತೆ. ಆ್ಯಂಡ್ ದೆನ್ ದ ಹಾರ್ಟ್ ಪಂಪ್ಸ್ ದ ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ಸ್ ಕ್ಯಾರಿ ಇಟ್. ಇದೇನು ಮಾಡುತ್ತಂದ್ರೆ ಹಾರ್ಟ್ ಈ ಬ್ಲಡ್ನ ಪಂಪ್ ಮಾಡುತ್ತೆ. ಆ್ಯಂಡ್ ಬ್ಲಡ್ ವೆಸಲ್ಸ್ ಏನಿರ್ತಾವಲ್ಲ ಆ ಬ್ಲಡ್ ವೆಸಲ್ಸ್ ಈ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಈ ಕ್ಯಾರಿ ಮಾಡೋ ಪ್ರೊಸೆಸ್ಗೆ ಅಥವಾ ಪಂಪ್ ಮಾಡೋ ಪ್ರೊಸೆಸ್ಸಿಗೆ ನಾವೇನು ಹೇಳ್ತೀವಿ? ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್, blood brings oxygen and nutrients to all parts of the body and takes away waste like carbon dioxide. ಇದೇನು ಮಾಡುತ್ತಂದ್ರೆ ಬ್ಲಡ್ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ನ ಕ್ಯಾರಿ ಮಾಡುತ್ತೆ. ಅಂದರೆ ಇದು ಕ್ಯಾರಿ ಮಾಡಿ ಹೋಲ್ ಬಾಡಿಗೆ ರೀಚ್ ಮಾಡುತ್ತೆ. ಆ್ಯಂಡ್ ಅಲ್ಲಿ ಹೋಲ್ ಬಾಡಿಯಲ್ಲಿರುವಂಥ ವೇಸ್ಟ್ ಪ್ರಾಡಕ್ಟ್ನ ಇದು ರಿಮೂವ್ ಮಾಡುತ್ತೆ. ಅಂದರೆ ಅಲ್ಲಿಂದ ಇದು ಕ್ಯಾರಿ ಮಾಡಿ ಮತ್ತೆ ಹಾರ್ಟ್ಗೆ ತೊಗೊಂಬರುತ್ತೆ. ಫಾರ್ ಎಕ್ಸಾಂಪಲ್ ಆ ವೇಸ್ಟ್ ಪ್ರಾಡಕ್ಟ್ಗೆ ಎಕ್ಸಾಂಪಲ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಸೊ ಇವಾಗ ಇದರಲ್ಲಿ ಬರುವಂಥ ಟೈಪ್ಸ್, ಮೇನ್ 2 ಟೈಪ್ಸ್ ಬರ್ತವೆ ಇದರಲ್ಲಿ. ಅದ್ರ ಬಗ್ಗೆ ನೋಡೋಣ ಇವಾಗ. ಫಸ್ಟ್ ಟೈಪ್ ಪಲ್ಮೊನರಿ ಸರ್ಕ್ಯುಲೇಷನ್, ಸೆಕೆಂಡ್ ಟೈಪ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಪಲ್ಮೊನರಿ ಸರ್ಕ್ಯುಲೇಷನ್ ಮತ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ನ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಸೊ ಇವಾಗ ಫಸ್ಟ್ ಪಲ್ಮೊನರಿ ಸರ್ಕ್ಯುಲೇಷನ್ ಅಂದ್ರೇನು ಅಂದ್ರೆ ಬ್ಲಡ್ ಫ್ಲೋಸ್ ಬಿಟ್ವೀನ್ ದ ಹಾರ್ಟ್ ಆ್ಯಂಡ್ ಲಂಗ್ಸ್ ಫಾರ್ ಆಕ್ಸಿಜನೇಷನ್. ಇದೇನು ಪಲ್ಮೊನರಿ ಸರ್ಕ್ಯುಲೇಷನ್? ಪಲ್ಮೊನರಿ ಅಂತಂದ್ರೆ ಲಂಗ್ಸ್, ಅಥವಾ ಪಲ್ಮೊ ಅಂತಂದ್ರೆ ಏನು ಹೇಳ್ತೀವಿ? ಲಂಗ್ಸ್ ಅಂತ ಹೇಳ್ತೀವಿ. ಪಲ್ಮೊನರಿ ಸರ್ಕ್ಯುಲೇಷನ್ ಅಂತಂದರೆ ಲಂಗ್ಸ್ ಮೂಲಕ ಏನು ಇದು ಒಂದು ಸರ್ಕ್ಯುಲೇಷನ್. ಅಂದ್ರೆ ಬ್ಲಡ್ ಫ್ಲೋ ಎಲ್ಲಿ ಅಂದ್ರೆ ಲಂಗ್ಸ್ ಮೂಲಕ ಆಗ್ತಿರುತ್ತೆ. ಅಂದ್ರೆ ಬ್ಲಡ್ ಫ್ಲೋ ಬಿಟ್ವೀನ್ ದ ಹಾರ್ಟ್ ಆ್ಯಂಡ್ ಲಂಗ್ಸ್. ಇದು ಈ ಸರ್ಕ್ಯುಲೇಷನ್ ಯಾವುದ್ರ ಮಧ್ಯೆ ಆಗ್ತಿರುತ್ತಪ್ಪ ಅಂದ್ರೆ ಹಾರ್ಟ್ ಮತ್ತು ಲಂಗ್ಸ್ ಮಧ್ಯೆ ಆಗ್ತಿರುತ್ತೆ. ಯಾವುದಕ್ಕೆ, ಯಾವ ಪರ್ಪಸ್ಗೋಸ್ಕರ ಅಂದ್ರೆ ಬ್ಲಡ್ ಆಕ್ಸಿಜನೇಟೆಡ್ ಆಗೋದಕ್ಕೋಸ್ಕರ ಇದು ಒಂದು ಪ್ರೋಸೆಸ್ ಆಗ್ತಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ಬ್ಲಡ್ ಫ್ಲೋ ಬಿಟ್ವೀನ್ ದ ಹಾರ್ಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ಬಾಡಿ. ಇದರಲ್ಲಿ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಹಾರ್ಟ್ ಮತ್ತು ರೆಸ್ಟ್ ಆಫ್ ದಿ ಬಾಡಿ. ಇವಾಗ ಈ ಪಲ್ಮೊನರಿ ಅಂತಂದ್ರೇನು, ಅದರಲ್ಲಿ ಲಂಗ್ಸಲ್ಲಿ ಮತ್ತು ಹಾರ್ಟಲ್ಲಿ ಆಕ್ಸಿಜನೇಟೆಡ್ ಆಗಿ ಕನ್ವರ್ಟ್ ಆಗ್ತಿತ್ತು. ಇದು ಯಾವುದ್ರ ಮಧ್ಯೆ ಈ ಬ್ಲಡ್ ಫ್ಲೋ ಆಗುತ್ತಂದ್ರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ನ ಇದು ಹಾರ್ಟ್ ಮತ್ತು ರಿಮೈನಿಂಗ್ ಬಾಡಿ ಪಾರ್ಟ್ಸ್ ಏನಿರುತ್ತಲ್ಲ ಅಲ್ಲಿ ಒಂದು ಬ್ಲಡ್ ಫ್ಲೋ ಆಗೋ ಪ್ರೊಸೆಸ್ಸಿಗೆ ಏನು ಹೇಳ್ತೀವಿ? ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಇವಾಗ 1 by 1 ನಾವು ಇನ್ ಡೀಟೇಲ್ ಆಗಿ ವಿತ್ ಡೈಗ್ರಾಮ್ಸ್ ಮೂಲಕ ಸ್ಟಡಿ ಮಾಡೋಣ. ಸೊ ಫಸ್ಟ್ ಪಲ್ಮೊನರಿ ಸರ್ಕ್ಯುಲೇಷನ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ, GNM, ನರ್ಸಿಂಗ್ ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಟಿಲ್ ಎಂಡ್ವರೆಗೂ ವಾಚ್ ಮಾಡಿ. ಸೊ ಇವಾಗ ಪಲ್ಮೊನರಿ ಸರ್ಕ್ಯುಲೇಷನ್ನ ನೋಡೋಣ. ಪಲ್ಮೊನರಿ ಸರ್ಕ್ಯುಲೇಷನ್ ಇದು ಯಾವುದ್ರ ಮಧ್ಯೆ ಈ ಸರ್ಕ್ಯುಲೇಷನ್ ಅಥವಾ ಈ ಪ್ರೋಸೆಸ್ ನಡೆಯುತ್ತಂತ ನೋಡೋಣ. ಫಸ್ಟ್ ರೈಟ್ ವೆಂಟ್ರಿಕಲ್ ಟು ಲಂಗ್ಸ್ ಟು ಲೆಫ್ಟ್ ಏಟ್ರಿಯಮ್. ಇದು ರೈಟ್ ವೆಂಟ್ರಿಕಲ್ನಿಂದ ಲಂಗ್ಸಿಗೆ, ಲಂಗ್ಸಿಂದ ಮತ್ತು ಲೆಫ್ಟ್ ಏಟ್ರಿಯಮ್ವರೆಗೂ ನಡೆಯೋ ಒಂದು ಇದು ವೇ ಅಥವಾ ಪ್ಯಾತ್ವೇ ಅಥವಾ ಪ್ರೋಸೆಸ್ ಆಗಿರುತ್ತೆ. ಅಂದ್ರೆ ಈ ಲೆಫ್ಟ್ ವೆಂಟ್ರಿಕಲ್ಲಿರುವಂಥ ಬ್ಲಡ್ ಪಲ್ಮೊನರಿ ವೇನ್ ಮೂಲಕ ಎಲ್ಲಿಗೆ ಹೋಗುತ್ತೆ? ಲಂಗ್ಸಿಗೆ ಹೋಗುತ್ತೆ. ಅಲ್ಲಿ ಲಂಗ್ಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಮತ್ತೆ ಅದು ಲೆಫ್ಟ್ ಏಟ್ರಿಯಮ್ಗೆ ಬ್ಲಡ್ ಆಕ್ಸಿಜನೇಟೆಡ್ ಆಗಿ ರಿಟರ್ನ್ ಬ್ಯಾಕ್ ಆಗಿ ಬರುತ್ತೆ. ಸೊ ಅದ್ರ ಪರ್ಪಸ್ ಏನಂದ್ರೆ ಟು ಎಕ್ಸ್ಚೇಂಜ್ ಗ್ಯಾಸಸ್, ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅಬ್ಸಾರ್ಬ್ ಆಕ್ಸಿಜನ್. ಇದ್ರ ಪರ್ಪಸ್, ಮೇನ್ ಪರ್ಪಸ್ ಏನಂತಂದ್ರೆ ಇದು ಇದರಲ್ಲಿ ಗ್ಯಾಸ್ ಎಕ್ಸ್ಚೇಂಜ್. ಲಂಗ್ಸ್ ಅಂತಂದರೆ ಲಂಗ್ಸಲ್ಲಿ ಮೇಯ್ನಾಗಿ ನಾವು ಏನು ನೋಡ್ತೀವಿ? ಗ್ಯಾಸ್ ಎಕ್ಸ್ಚೇಂಜ್ ಆಗೋದನ್ನು ನೋಡ್ತೀವಿ. ಇಲ್ಲಿ ಏನಾಗುತ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ರಿಮೂವ್ ಆಗಿ ಆಕ್ಸಿಜನ್ ಏನಿರುತ್ತಲ್ಲ ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಪಲ್ಮೊನರಿ ಸರ್ಕ್ಯುಲೇಷನ್ ಪರ್ಪಸ್ ಇದಾಗಿರುತ್ತೆ ಮೇನ್. ನೀವು ಈ ಡೈಗ್ರಾಮಲ್ಲಿ ನೋಡ್ಬೋದು, ಈ ಬ್ಲೂ ಕಲರ್ ಏನು ಕಾಣ್ತಿದೆಯಲ್ಲ ಇದನ್ನು ನಾವೇನು ಹೇಳ್ತೀವಿ? ಪಲ್ಮೊನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಏನಿರುತ್ತೆ ಅಂದ್ರೆ ರೈಟ್ ವೆಂಟ್ರಿಕಲಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಿಗೆ ಹೋಗಿ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಲೆಫ್ಟ್ ಏಟ್ರಿಯಮ್ಗೆ ಆಕ್ಸಿಜನೇಟೆಡ್ ಬ್ಲಡ್ ಕನ್ವರ್ಟ್ ಆಗಿ ಲೆಫ್ಟ್ ಏಟ್ರಿಯಮ್ಗೆ ಅದು ರಿಟರ್ನ್ ಬ್ಯಾಕ್ ಆಗಿ ಬರುತ್ತೆ. ಅದು ಒಂದು ಸಿಂಪಲ್ ವೇದಲ್ಲಿ ಹೇಳ್ಬೋದು ಅಂದರೆ ಈ ರೀತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದರೆ ಇದು ಯಾವುದ್ರ ಮಧ್ಯೆ ಬ್ಲಡ್ ಫ್ಲೋ ಇರುತ್ತೆ ಅಂದರೆ ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ಬಾಡಿ ಆ್ಯಂಡ್ ರೈಟ್ ಏಟ್ರಿಯಮ್. ಲೆಫ್ಟ್ ವೆಂಟ್ರಿಕಲ್ ಅಂದ್ರೆ
ಲೆಫ್ಟ್ ವೆಂಟ್ರಿಕಲಲ್ಲಿ ಇರುವಂಥ ಆಕ್ಸಿಜನೇಟೆಡ್ ಬ್ಲಡ್ ಬಾಡಿಗೆ ಹೋಲ್ ಬಾಡಿಗೆ ರೀಚ್ ಆಗುತ್ತೆ. ರೀಚ್ ಆಗಿ ಮತ್ತೆ ಅಲ್ಲಿ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ನ ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಬ್ಲಡ್ನ ಕ್ಯಾರಿ ಮಾಡಿ ಮತ್ತೆ ಅದು ರೈಟ್ ಏಟ್ರಿಯಮ್ಗೆ ಬ್ಲಡ್ನ ತೊಗೊಂಬರುತ್ತೆ. ಈ ಪ್ರೊಸೆಸಿಂಗ್ ನಾವೇನಂತ ಹೇಳ್ತೀವಿ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಇದ್ರದ್ದು ಮೇನ್ ಪರ್ಪಸ್ ಏನಪ್ಪ ಅಂದ್ರೆ ಟು ಡಿಲಿವರ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಬಾಡಿ ಟಿಶ್ಯೂಸ್ ಆ್ಯಂಡ್ ರಿಮೂವ್ ವೇಸ್ಟ್ ಯಾವುದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇದ್ರದ್ದು ಮೇನ್ ಪರ್ಪಸ್ ಏನಂದ್ರೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಹೋಲ್ ಬಾಡಿ ಟಿಶ್ಯೂಸ್ಗೆ ರೀಚ್ ಮಾಡೋದು ಆ್ಯಂಡ್ ಅದರಲ್ಲಿ ಇರೋವಂಥ ವೇಸ್ಟ್ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ಅದು ರಿಟರ್ನ್ ಬ್ಯಾಕ್ ಆಗಿ ಎಲ್ಲಿಗೆ ತರುತ್ತೆ ಅಂದ್ರೆ ರೈಟ್ ಏಟ್ರಿಯಮ್ಗೆ ರಿಟರ್ನ್ ಬ್ಯಾಕ್ ಆಗಿ ತೊಗೊಂಬರುತ್ತೆ. ಸೊ ಇಲ್ಲೊಂದು ಟಿಪ್ಸ್ ಕೊಟ್ಟಾರ, ಅದೇನಂದ್ರೆ ಹಾರ್ಟ್ ಈಸ್ ಅ ಪಂಪ್ ಆ್ಯಂಡ್ ಬ್ಲಡ್ ವೆಸಲ್ಸ್ ಆರ್ ದ ಹೈವೇ ಆಫ್ ದ ಲೈಫ್. ಇದೊಂದು ಒಂದು ಸ್ಮಾಲ್ ಟ್ರಿಕ್ಸ್ ಅಥವಾ ಸ್ಮಾಲ್ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಹಾರ್ಟ್ನ ನಾವೇನು ಹೇಳ್ಬೋದು, ಪಂಪ್ ಅಂತ ಹೇಳ್ತೀವಿ. ಅದೇ ರೀತಿ ಬ್ಲಡ್ ವೆಸಲ್ಸ್ ಏನಾಗಿರ್ತಾವೆ ನಮ್ಮ ಲೈಫ್ಗೆ ಅಂದ್ರೆ ಹೈವೇ ಅಂದರೆ ಬ್ಲಡ್ ಮತ್ತು ನ್ಯೂಟ್ರಿಯೆಂಟ್ಸ್ ಹೋಗೋ ಒಂದು ಮಾರ್ಗ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಇದನ್ನು ಇವಾಗ ಪಲ್ಮೋನರಿ ಸರ್ಕ್ಯುಲೇಷನ್ ಏನಿದೆಯಲ್ಲ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ನೋಡೋಣ. ಅದರಲ್ಲಿ ಫಸ್ಟ್ ಪಾಯಿಂಟ್, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಬಾಡಿ ಎಂಟರ್ಸ್ ದ ರೈಟ್ ಏಟ್ರಿಯಮ್ ಆಫ್ ದ ಹಾರ್ಟ್ ಥ್ರೋ ಸುಪೀರಿಯರ್ ವೆನಾ ಕವಾ ಆ್ಯಂಡ್ ಇನ್ಫೀರಿಯರ್ ವೆನಾ ಕವಾ. ಇಲ್ಲಿ ನೋಡ್ಬೋದು ಈ ಡೈಗ್ರಾಮಲ್ಲಿ ನೀವು ಸುಪೀರಿಯರ್ ವೆನಾ ಕವಾ ಮತ್ತು ಇನ್ಫೀರಿಯರ್ ವೆನಾ ಕವಾ ಡೈಗ್ರಾಮ್ ಇದೆ. ಇದೇನು ಮಾಡುತ್ತಾ ಫಸ್ಟಲ್ಲಿ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಹೋಲ್ ಬಾಡಿ, ನಮ್ಮ ಬಾಡಿಯಲ್ಲಿ ಇರುವಂಥ ಡಿಆಕ್ಸಿಜನೇಟೆಡ್ ಬ್ಲಡ್ ಕಲೆಕ್ಟ್ ಆಗಿ ಅದು ಯಾವುದ್ರ ಮೂಲಕ ರೈಟ್ ಏಟ್ರಿಯಮಿಗೆ ಬರುತ್ತಂದ್ರೆ ಸುಪೀರಿಯರ್ ವೆನಾ ಕವಾ. ಸುಪೀರಿಯರ್ ವೆನಾ ಕವಾ ಏನು ಎಲ್ಲಿಂದ ಕ್ಯಾರಿ ಮಾಡುತ್ತಂದ್ರೆ ಅಪ್ಪರ್ ಬಾಡಿ ಏನಿರುತ್ತಲ್ಲ ಅಲ್ಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡಿ ರೈಟ್ ಏಟ್ರಿಯಮ್ಗೆ ತೊಗೊಂಬರುತ್ತೆ. ಇನ್ಫೀರಿಯರ್ ವೆನಾ ಕವಾ ಏನು ಮಾಡುತ್ತಂದ್ರೆ ಲೋವರ್ ಬಾಡಿಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡಿ ರೈಟ್ ಏಟ್ರಿಯಮ್ಗೆ ತೊಗೊಂಬರುತ್ತೆ. ಇದು ಒಂದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದ್ರೆ ಇದು ಬ್ಲಡ್ ಫ್ಲೋ ಫ್ರಮ್ ದ ರೈಟ್ ಏಟ್ರಿಯಮ್ ಟು ದ ರೈಟ್ ವೆಂಟ್ರಿಕಲ್ ಥ್ರೂ ದ ಟ್ರೈಕಾಸ್ಪಿಡ್ ವಾಲ್ವ್. ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ರೈಟ್ ಏಟ್ರಿಯಮಲ್ಲಿ ಇರುವಂಥ ಬ್ಲಡ್ ರೈಟ್ ವೆಂಟ್ರಿಕಲ್ಲಿಗೆ ಬರಬೇಕು. ಆ ಬರೋ ಒಂದು ಮಾರ್ಗದಲ್ಲಿ ಇರುವಂಥ ಒಂದು ವಾಲ್ವ್ ಯಾವುದಂದ್ರೆ ಅದು ಟ್ರೈಕಾಸ್ಪಿಡ್ ವಾಲ್ವ್. ನೀವು ಈ ಡೈಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಏಟ್ರಿಯಮಲ್ಲಿ ಇರುವಂಥದ್ದು ರೈಟ್ ವೆಂಟ್ರಿಕಲ್ಲಿಗೆ ಬರಬೇಕು. ಬರಬೇಕಾದ್ರೆ ಇರುವಂಥ ಒಂದು ವಾಲ್ವ್ ಯಾವುದಂದ್ರೆ ಅದು ಟ್ರೈಕಾಸ್ಪಿಡ್ ವಾಲ್ವ್ ಆಗಿರುತ್ತೆ. ಸೊ ಥರ್ಡ್ ಪಾಯಿಂಟ್ ಏನಂದ್ರೆ ದ ರೈಟ್ ವೆಂಟ್ರಿಕಲ್ ಪಂಪ್ಸ್ ದ ಬ್ಲಡ್ ಥ್ರೂ ದ ಪಲ್ಮೊನರಿ ವಾಲ್ವ್ ಇಂಟು ದ ಪಲ್ಮೊನರಿ ಆರ್ಟ್ರಿ. ಇವಾಗ ರೈಟ್ ವೆಂಟ್ರಿಕಲ್ಗೆ ಬ್ಲಡ್ ಬಂತು, ಅಲ್ಲಿ ಬಂದಿರತಕ್ಕಂಥ ಬ್ಲಡ್ ನಮ್ಗೆ ಲಂಗ್ಸಿಗೆ ಹೋಗಬೇಕು. ಲಂಗ್ಸಿಗೆ ಹೋಗ್ಬೇಕಂದ್ರೆ ಅದು ಯಾವ ವೇನ್ಸ್ ಅಥವಾ ಯಾವ ಆರ್ಟ್ರಿ ಮೂಲಕ ಹೋಗ್ಬೇಕಂದ್ರೆ ಅದು ಪಲ್ಮೊನರಿ ಆರ್ಟ್ರಿ ಮೂಲಕ ಹೋಗಬೇಕು. ಆ ಪಲ್ಮೊನರಿ ಆರ್ಟ್ರಿ ಮೂಲಕ ಹೋಗ್ಬೇಕಂದ್ರೆ ಅಲ್ಲಿ ಯಾವ ವಾಲ್ವ್ ಇರುತ್ತಂದ್ರೆ ಅದು ಪಲ್ಮೊನರಿ ವಾಲ್ವ್ ಆಗಿರುತ್ತೆ. ಆ ಪಲ್ಮೊನರಿ ವಾಲ್ವ್ ಯಾವುದ್ರ ಬಿಟ್ವೀನ್ ಇರುತ್ತಂದ್ರೆ ರೈಟ್ ವೆಂಟ್ರಿಕಲ್ ಮತ್ತು ಪಲ್ಮೊನರಿ ಆರ್ಟ್ರಿ ಬಿಟ್ವೀನ್ ಇರೋವಂಥ ಒಂದು ವಾಲ್ವ್ ಪಲ್ಮೊನರಿ ವಾಲ್ವ್ ಆಗಿರುತ್ತೆ. ಇಲ್ಲಿ ಈ ಡೈಗ್ರಾಮಲ್ಲಿ ಅವರು ಮಿಸ್ಟೇಕಾಗಿ ತೋರಿಸಿದ್ದಾರೆ. ಅದು ಯಾವುದ್ರ ಮಿಡಲ್ ಇರುತ್ತಂದ್ರೆ ಪಲ್ಮೊನರಿ ಆರ್ಟ್ರಿ ಮತ್ತು ರೈಟ್ ವೆಂಟ್ರಿಕಲ್ ಮಿಡಲ್ ಇರೋ ವಾಲ್ವ್ ಏನಾಗಿರುತ್ತೆ, ಪಲ್ಮೊನರಿ ವಾಲ್ವ್ ಆಗಿರುತ್ತೆ. ಸೊ ಫೋರ್ತ್ ಪಾಯಿಂಟ್, ದ ಪಲ್ಮೊನರಿ ಆರ್ಟ್ರಿ ಕ್ಯಾರೀಸ್ ದ ಬ್ಲಡ್ ಟು ದ ಲಂಗ್ಸ್. ಇಲ್ಲಿ ನೀವು ನೋಡ್ಬೋದು ಈ ಪಲ್ಮೊನರಿ ಆರ್ಟ್ರೀಸ್ ಏನಿದೆಯಲ್ಲ, ಪಲ್ಮೊನರಿ ಆರ್ಟ್ರೀಸ್ ಬ್ಲಡ್ನ ಎಲ್ಲಿ ಕ್ಯಾರಿ ಮಾಡ್ತಾವಂದ್ರೆ ಅವು ಲಂಗ್ಸ್ಗೆ ಡೈರೆಕ್ಟ್ 2 ಲಂಗ್ಸ್ ಇರ್ತಾವಲ್ಲ, ಒಂದು ಸೈಡ್ ಇರುವಂಥ ಪಲ್ಮೊನರಿ ಆರ್ಟ್ರಿ ಒಂದು ಲಂಗಿಗೆ ಆ್ಯಂಡ್ ಅನದರ್ ಸೈಡ್ ಇರುವಂಥ ಒಂದು ಪಲ್ಮೊನರಿ ಆರ್ಟ್ರಿ ಇನ್ನೊಂದು ಲಂಗಿಗೆ ಬ್ಲಡ್ನ ಟ್ರಾನ್ಸ್ಫರ್ ಮಾಡ್ತಾವೆ, ಕ್ಯಾರಿ ಮಾಡ್ತಾವೆ. ಸೊ ಫಿಫ್ತ್ ಒನ್, ಇನ್ ದ ಲಂಗ್ಸ್ ಒಳಗಡೆ ಏನಾಗುತ್ತಪ್ಪ, ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸಿಗೆ ರೀಚ್ ಆಯಿತು. ಅಲ್ಲಿ ಏನು ಪ್ರೋಸೆಸ್ ಆಗುತ್ತೆ ಅಂದರೆ ಅದರಲ್ಲಿ ಫಸ್ಟ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ಅದರಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಆ್ಯಂಡ್ ಪಿಕಪ್ ಆಕ್ಸಿಜನ್. ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಟು ಅಲ್ಲಿ ಆಕ್ಸಿಜನ್ನ ಪಿಕಪ್ ಮಾಡ್ಕೊಳ್ಳುತ್ತೆ. ಈ ಪಿಕಪ್ ಮಾಡ್ಕೊಳ್ಳೋ ಪ್ರೋಸೆಸ್ ಅಥವಾ ಇದಕ್ಕೆ ನಾವೇನು ಹೇಳ್ತೀವಿ, ಗ್ಯಾಸ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇನಾಗಿ ನಾವು ಗ್ಯಾಸ್ ಎಕ್ಸ್ಚೇಂಜ್ ಆಗೋದನ್ನು ಆಲ್ವಿಯೋಲೈ ಅಲ್ಲಿ ನಾವು ನೋಡ್ಬೋದು. ಸೊ ಇವಾಗ ಗ್ಯಾಸ್ ಎಕ್ಸ್ಚೇಂಜ್ ಎಲ್ಲಿ ಆಗುತ್ತಂದ್ರೆ ಲಂಗ್ಸ್ ಒಳಗಡೆ, ಲಂಗ್ಸಲ್ಲಿರುವಂಥ ಆಲ್ವಿಯೋಲೈ ಒಳಗಡೆ ಗ್ಯಾಸ್ ಎಕ್ಸ್ಚೇಂಜ್ನ ನೋಡ್ಬೋದು. ಸೊ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್, ನೌ ದ ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಬ್ಯಾಕ್ ಟು ದ ಲೆಫ್ಟ್ ಏಟ್ರಿಯಮ್ ಆಫ್ ದ ಹಾರ್ಟ್ ವಯಾ ಪಲ್ಮೊನರಿ ವೇನ್ಸ್. ಇವಾಗ ಇಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಯಿತು ಲಂಗ್ಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿರುವಂಥ ಬ್ಲಡ್ ಏನಾಗುತ್ತಾ, ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆಗಿರುವಂಥ ಬ್ಲಡ್ ಎಲ್ಲಿಗೆ ಹೋಗುತ್ತಪ್ಪ ರಿಟರ್ನ್ ಅಂದ್ರೆ ಲೆಫ್ಟ್ ಏಟ್ರಿಯಮ್ಗೆ ಬರುತ್ತೆ. ಹಾರ್ಟಲ್ಲಿರುವಂಥ ಲೆಫ್ಟ್ ಏಟ್ರಿಯಮ್ಗೆ ಬರುತ್ತೆ. ಯಾವ ವೇನ್ಸ್ ಮೂಲಕ ಬರುತ್ತೆ ಅಂದ್ರೆ ಪಲ್ಮೊನರಿ ವೇನ್ಸ್, ಏನು 4 ಪಲ್ಮೊನರಿ ವೇನ್ಸ್ ಇರ್ತಾವಲ್ಲ ಆ ವೇನ್ಸ್ ಮೂಲಕ ಲೆಫ್ಟ್ ಏಟ್ರಿಯಮ್ಗೆ ಆಕ್ಸಿಜನೇಟೆಡ್ ಬ್ಲಡ್ ರಿಟರ್ನ್ ಆಗಿ ಬರುತ್ತೆ. ಸೊ ಇಲ್ಲಿ ಕೂಡ ಒಂದು ಟಿಪ್ ಕೊಟ್ಟಿದ್ದಾರೆ. ಆ ಟಿಪ್ ಏನಂತಂದ್ರೆ
ದಿಸ್ ಈಸ್ ಹೌ ಬ್ಲಡ್ ಕೀಪ್ಸ್ ಮೂವಿಂಗ್ ಇನ್ ಅವರ್ ಬಾಡಿ, ಕ್ಯಾರಿಯಿಂಗ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ರಿಮೂವಿಂಗ್ ವೇಸ್ಟ್. ಇದರಲ್ಲಿ ಈ ಪೇಜಲ್ಲಿ ನೀವೇನು ನೋಡ್ತೀರಾ ಅಂತಂದ್ರೆ ಬ್ಲಡ್ ನಮ್ಮ ಬಾಡಿಯಿಂದ ಹೆಂಗೆ ಮೂವ್ ಆಗುತ್ತಾ, ಅದು ಏನೇನು ಕ್ಯಾರಿ ಮಾಡುತ್ತಾ ಮತ್ತು ಏನು ರಿಮೂವ್ ಮಾಡುತ್ತಾ ಅಂದ್ರೆ ಆಕ್ಸಿಜನ್ನ ಮತ್ತು ನ್ಯೂಟ್ರಿಯೆಂಟ್ಸ್ನ ಕ್ಯಾರಿ ಮಾಡುತ್ತಾ ಆ್ಯಂಡ್ ಅದೇ ರೀತಿ ವೇಸ್ಟ್ ಪ್ರಾಡಕ್ಟ್ ಕೂಡ ಇದು ರಿಮೂವ್ ಮಾಡುತ್ತಾ. ಸೊ ನೆಕ್ಸ್ಟ್ ನಾವು ಇವಾಗ ಇಲ್ಲಿಗೆ ಪಲ್ಮೊನರಿ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಯಿತು. ಐ ಥಿಂಕ್ ಇಲ್ಲಿವರೆಗೂ ನಿಮಗೆ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಪಲ್ಮೊನರಿ ಸರ್ಕ್ಯುಲೇಷನ್ ಅಂತಂದ್ರೆ ಇದು ಒಂದು ಗ್ಯಾಸ್ ಎಕ್ಸ್ಚೇಂಜ್, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಇದು ಗ್ಯಾಸ್ ಎಕ್ಸ್ಚೇಂಜ್ ಆಗೋ ಒಂದು ಪ್ರೋಸೆಸ್ ಆಗಿರುತ್ತೆ. ಎಲ್ಲಿ ಆಗುತ್ತಪ್ಪ ಅಂದ್ರೆ ಲಂಗ್ಸ್ ಮತ್ತು ಹಾರ್ಟ್ ಬಿಟ್ವೀನ್ ಈ ಪ್ರೋಸೆಸ್ ನಡೆಯುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಪಲ್ಮೊನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಪಾಯಿಂಟ್ ವೈಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಕಂಪ್ಲೀಟಾಗಿ ನೋಡಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ನ ನೋಡೋಣ. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ಹಾರ್ಟ್, ಬಾಡಿ ಆ್ಯಂಡ್ ಹಾರ್ಟ್. ಅಂದ್ರೆ ಇದು ಯಾವುದ್ರ ಮಧ್ಯೆ ನಡೀತಪ್ಪ ಅಂದ್ರೆ ಇದು ಈಗ ಹಾರ್ಟ್, ಬಾಡಿ ಮತ್ತು ಹಾರ್ಟ್. ಅಂದ್ರೆ ಹಾರ್ಟಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಬಾಡಿಗೆ ರೀಚ್ ಆಗುತ್ತೆ. ಬಾಡಿಗೆ ರೀಚ್ ಆಗಿ ಅಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ನ ಕಲೆಕ್ಟ್ ಮಾಡಿ ಮತ್ತೆ ಅದು ರಿಟರ್ನ್ ಬ್ಯಾಕ್ ಆಗಿ ಹಾರ್ಟಿಗೆ ಬರುತ್ತೆ. ಸೊ ಇದರದ್ದು ಪರ್ಪಸ್ ಏನಂತಂದ್ರೆ ಟು ಸಪ್ಲೈ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಆಲ್ ದ ಬಾಡಿ ಸೆಲ್ಸ್ ಆ್ಯಂಡ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್ಸ್. ಇದು ನಮ್ಮ ಬಾಡಿಯಲ್ಲಿ ಇರುವಂಥ ಎವ್ರಿ ಸೆಲ್ಸ್ಗೂ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ನ ತಲುಪಿಸುತ್ತಾ ಮತ್ತು ಅದರಲ್ಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ನ ಇದು ರಿಮೂವ್ ಮಾಡುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ನಾವು ನೋಡೋಣ. ಅದರಲ್ಲಿ ಫಸ್ಟ್ ಒನ್, ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಲಂಗ್ಸ್ ಎಂಟರ್ಸ್ ದ ಲೆಫ್ಟ್ ಏಟ್ರಿಯಮ್ ಆಫ್ ದ ಹಾರ್ಟ್. ಇವಾಗ ಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸಿಂದ ಏನೇ ರಿಟರ್ನ್ ಬ್ಯಾಕ್ ಬರುತ್ತಲ್ಲ, ಅದು ಎಲ್ಲಿ ಬರುತ್ತೆ ಅಂದರೆ ಲೆಫ್ಟ್ ಏಟ್ರಿಯಮ್ಗೆ ಬರುತ್ತೆ. ಲೆಫ್ಟ್ ಏಟ್ರಿಯಮ್ಗೆ ಯಾವುದ್ರ ಮೂಲಕ ಬರುತ್ತೆ ಅಂದರೆ ಪಲ್ಮೊನರಿ ವೇನ್ಸ್ ಮೂಲಕ ಬರುತ್ತಂತ ಆಲ್ರೆಡಿ ನಾವು ನೋಡಿದ್ದೀವಿ. ಇವಾಗ ಸೆಕೆಂಡ್ ಪಾಯಿಂಟ್, ಬ್ಲಡ್ ಫ್ಲೋಸ್ ಫ್ರಮ್ ದ ಲೆಫ್ಟ್ ಏಟ್ರಿಯಮ್ ಟು ಲೆಫ್ಟ್ ವೆಂಟ್ರಿಕಲ್ ಥ್ರೂ ದ ಮೆಟ್ರಲ್ ವಾಲ್ವ್. ಇದು ಇವಾಗ ಲೆಫ್ಟ್ ಏಟ್ರಿಯಮಲ್ಲಿ ಇರುವಂಥ ಆಕ್ಸಿಜನೇಟೆಡ್ ಬ್ಲಡ್ ಲೆಫ್ಟ್ ವೆಂಟ್ರಿಕಲಿಗೆ ಬರುತ್ತೆ. ಯಾವುದ್ರ ಮೂಲಕ ಅಂದ್ರೆ ಮೆಟ್ರಲ್ ವಾಲ್ವ್. ಇದ್ರ ಮಿಡಲ್ ಏನಿರುತ್ತೆ, ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಿಡಲ್ ಇರುವಂಥ ವಾಲ್ವ್ ಮೆಟ್ರಲ್ ವಾಲ್ವ್ ಅಥವಾ ಬೈಕಾಸ್ಪಿಡ್ ವಾಲ್ವ್ ಆಗಿರುತ್ತೆ. ಅದ್ರ ಮೂಲಕ ಬ್ಲಡ್ ಲೆಫ್ಟ್ ವೆಂಟ್ರಿಕಲಿಗೆ ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಲೆಫ್ಟ್ ವೆಂಟ್ರಿಕಲ್ ಪಂಪ್ಸ್ ದ ಬ್ಲಡ್ ಥ್ರೂ ದ ಅವೋಟಿಕ್ ವಾಲ್ವ್ ಇಂಟು ಅವೋಟ. ಇದು ಲೆಫ್ಟ್ ವೆಂಟ್ರಿಕಲಲ್ಲಿ ಇರುವಂಥ ಬ್ಲಡ್ ಅವೋಟಕ್ಕೆ ಹೋಗಬೇಕು. ಅದ್ರ ಮಿಡಲ್ ಬರುವಂಥ ವಾಲ್ವ್ ಯಾವುದಂದ್ರೆ ಅದು ಅವೋಟಿಕ್ ವಾಲ್ವ್ ಆಗಿರುತ್ತೆ. ಈ ವಾಲ್ವ್ ಮೂಲಕ ಆಕ್ಸಿಜನೇಟೆಡ್ ಬ್ಲಡ್ ಅವೋಟಕ್ಕೆ ರೀಚ್ ಆಗುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಬ್ಲಡ್ ಫ್ಲೋ ಫ್ರಮ್ ದ ಲೆಫ್ಟ್ ವೆಂಟ್ರಿಕಲ್ ಥ್ರೂ ದ ಅವೋಟಿಕ್ ವಾಲ್ವ್. ಇದರಲ್ಲಿ ನಾವು ಬ್ಲಡ್ ಫ್ಲೋನ ನೋಡ್ತೀವಿ. ಬ್ಲಡ್ ಫ್ಲೋ ಎಲ್ಲಿಗಾಗುತ್ತೆ ಅಂದರೆ ಲೆಫ್ಟ್ ವೆಂಟ್ರಿಕಲಿಂದ ಇದು ಅವೋಟಿಕ್ ವಾಲ್ವ್ ಮೂಲಕ ಅವೋಟಕ್ಕೆ ರೀಚ್ ಆಗುತ್ತೆ. ಫಿಫ್ತ್ ಪಾಯಿಂಟ್, ದ ಅವೋಟ ಡಿಸ್ಟ್ರಿಬ್ಯೂಟ್ಸ್ ದ ಆಕ್ಸಿಜನ್ ರಿಚ್ ಬ್ಲಡ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ಆರ್ಟ್ರೀಸ್. ಇದೇನು ಮಾಡುತ್ತೆ ಅಂದ್ರೆ ಅವೋಟಕ್ಕೀಗ ಆಕ್ಸಿಜನೇಟೆಡ್ ಬ್ಲಡ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದೇನು ಮಾಡುತ್ತಪ್ಪ ಅಂದ್ರೆ ಆಕ್ಸಿಜನೇಟೆಡ್ ರಿಚ್ ಇರುವಂಥ ಬ್ಲಡ್ನ ನಮ್ಮ ಹೋಲ್ ಬಾಡಿ ಪಾರ್ಟ್ಸ್ ಅಥವಾ ಹೋಲ್ ಬಾಡಿ ಸೆಲ್ಸ್ಗೆ ಅದು ಯಾವುದ್ರ ಮೂಲಕ ರೀಚ್ ಮಾಡುತ್ತೆ ಅಂದರೆ ಆರ್ಟ್ರೀಸ್ ಏನಿರ್ತಾವಲ್ಲ, ಆರ್ಟ್ರೀಸ್ ಮೂಲಕ ಬ್ಲಡ್ನ ಅಥವಾ ಆಕ್ಸಿಜನ್ ರಿಚ್ ಬ್ಲಡ್ನ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದರಲ್ಲಿ ಒಂದು ಪಾಯಿಂಟ್ ಏನು ಹೇಳ್ತಾರೆ ಅಂದ್ರೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಡಿಲಿವರ್ಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಎವ್ರಿ ಸೆಲ್ಸ್ ಆ್ಯಂಡ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ದ ಬಾಡಿ. ಸಿಸ್ಟಮಿಕ್ ಸರ್ಕ್ಯುಲೇಷನ್ದು ಮೇನ್ ಪರ್ಪಸ್ ಇದಾಗಿರುತ್ತೆ. ಇದು ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ನ ಎವ್ರಿ ಸೆಲ್ಸಿಗೂ ರೀಚ್ ಮಾಡುತ್ತೆ ಮತ್ತು ಅದರಲ್ಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ನ ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಏನಪ್ಪ ಅಂದ್ರೆ ಬಾಡಿ ಟಿಶ್ಯೂ ಯೂಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದ ಬಾಡಿ ಬಿಕಮ್ಸ್ ಡಿಆಕ್ಸಿನೇಟೆಡ್. ಇದೇನಿರುತ್ತೆ ಇದರಲ್ಲಿ ಇವಾಗ ಆಕ್ಸಿಜನೇಟೆಡ್ ಬ್ಲಡ್ನ ಇದು ರೀಚ್ ಮಾಡಿಸಿತು ಎಲ್ಲ ಸೆಲ್ಸಿಗೂ. ಅಲ್ಲಿ ಸೆಲ್ಸ್ ಅಥವಾ ಟಿಶ್ಯೂ ಅದನ್ನು ಏನು ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮತ್ತು ನ್ಯೂಟ್ರಿಯೆಂಟ್ಸ್ ಕೂಡ ಯೂಸ್ ಮಾಡಿಕೊಂಡಾಗ ಅಲ್ಲೇನಾಗುತ್ತೆ, ಆಕ್ಸಿಜನ್ನ ಕಮ್ಮಿ ಆಗುತ್ತೆ. ಆ ಕಮ್ಮಿ ಆಗೋದಕ್ಕೆ ನಾವೇನು ಹೇಳ್ತೀವಿ, ಡಿಆಕ್ಸಿಜನೇಟೆಡ್ ಅಂತ ಹೇಳ್ತೀವಿ. ಮತ್ತು ಆ ಡಿಆಕ್ಸಿಜನೇಟೆಡ್ ಆಗುತ್ತೆ ಆವಾಗ ಸೆವೆಂತ್ ಪಾಯಿಂಟ್, ದಿಸ್ ಡಿಆಕ್ಸಿನೇಟೆಡ್ ಬ್ಲಡ್ ರಿಟರ್ನ್ಸ್ ಟು ದ ರೈಟ್ ಏಟ್ರಿಯಮ್ ಆಫ್ ದ ಹಾರ್ಟ್ ಥ್ರೂ ದ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವೆನಕವ. ಇದು ಇವಾಗ ಡಿಆಕ್ಸಿನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಯ್ತಲ್ಲ, ಆ ಬ್ಲಡ್ ಮತ್ತೆ ಏನಾಗುತ್ತೆ, ರಿಟರ್ನ್ ಆಗಿ ಎಲ್ಲಿಗೆ ಬರುತ್ತೆ ಅಂದರೆ ರೈಟ್ ಏಟ್ರಿಯಮ್ಗೆ ಮತ್ತೆ ರಿಟರ್ನ್ ಆಗಿ ಬರುತ್ತೆ. ಮತ್ತೆ ಇದೇ ಪ್ರೋಸೆಸ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಪ್ರೋಸೆಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ.
ಮತ್ತು ಇದು ರೈಟ್ ಏಟ್ರಿಯಮ್ಗೆ ಬರುತ್ತೆ, ರೈಟ್ ಏಟ್ರಿಯಮಿಂದ ಲೆಫ್ಟ್ ಏಟ್ರಿಯಮಿಗೆ ಬರುತ್ತೆ, ಲೆಫ್ಟ್ ಏಟ್ರಿಯಮಿಂದ ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಮತ್ತೆ ರಿಟರ್ನ್ ಬ್ಯಾಕ್ ಲೆಫ್ಟ್ ಏಟ್ರಿಯಮಿಗೆ ಬರುತ್ತೆ, ಲೆಫ್ಟ್ ಏಟ್ರಿಯಮಿಂದ ವೆಂಟ್ರಿಕಲಿಗೆ ಬರುತ್ತೆ, ವೆಂಟ್ರಿಕಲಿಂದ ಅದು ಅವಾರ್ಟಕ್ಕೆ ಹೋಗುತ್ತೆ. ಇದೇ ರೀತಿ ಒಂದು ಪ್ರೋಸೆಸ್ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಕೂಡ ಕಂಪ್ಲೀಟ್ ಆಯಿತು. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ಇದು ಹಾರ್ಟ್ ಮತ್ತು ಬಾಡಿ ಮತ್ತು ಹಾರ್ಟ್ ಮಿಡಲ್ ಇರುವಂಥ ಒಂದು ಸರ್ಕ್ಯುಲೇಷನ್ ಆಗಿರುತ್ತೆ. ಇದ್ರದ್ದು ಮೇನ್ ಪರ್ಪಸ್ ಏನಂದ್ರೆ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ನ ಹೋಲ್ ಬಾಡಿಗೆ ಅಥವಾ ಬಾಡಿ ಸೆಲ್ಸಿಗೆ ರೀಚ್ ಮಾಡಿಸೋದು ಮತ್ತು ಅದರಲ್ಲಿರುವಂಥ ವೇಸ್ಟ್ ಪ್ರಾಡಕ್ಟ್ನ ರಿಮೂವ್ ಮಾಡೋದಾಗಿರುತ್ತೆ. ಈ ಪ್ರೋಸೆಸ್ಗೆ ಏನು ಹೇಳ್ತೀವಿ, ಇದು ಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ. ಇದು ಸಿಸ್ಟಮಿಕ್ ಸರ್ಕ್ಯುಲೇಷನಲ್ಲಿ. ಪಲ್ಮೊನರಿ ಸರ್ಕ್ಯುಲೇಷನಲ್ಲಿ ಡಿಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ. ಸೊ ನೋಡಿದ್ರಲ್ಲ, ಇಲ್ಲಿವರೆಗೂ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಈ ಡೈಗ್ರಾಮ್ ಮೂಲಕ ನಾವು ಈ ಸರ್ಕ್ಯುಲೇಷನ್ನ ಒಂದು ಕ್ವಿಕ್ ಸಮರಿಯಾಗಿ ನೋಡೋಣ. ಇವಾಗ ಫಸ್ಟ್ ಇಲ್ಲೇನಿದೆಯಲ್ಲ, ಸುಪೀರಿಯರ್ ವೆನಕವ, ಇನ್ಫೀರಿಯರ್ ವೆನಕವ, ಇದ್ರ ಮೂಲಕ ಡಿಆಕ್ಸಿನೇಟೆಡ್ ಬ್ಲಡ್ ರೈಟ್ ಏಟ್ರಿಯಮ್ಗೆ ಬರುತ್ತೆ. ಅಲ್ಲಿ ಬಂದಂಥ ಬ್ಲಡ್ ರೈಟ್ ವೆಂಟ್ರಿಕಲ್ಲಿಗೆ ಬರುತ್ತೆ. ರೈಟ್ ವೆಂಟ್ರಿಕಲಲ್ಲಿ ಬಂದಂಥ ಬ್ಲಡ್ ಏನಾಗುತ್ತೆ ಅಂದ್ರೆ ಅದು ಪಲ್ಮೊನರಿ ಆರ್ಟ್ರಿಗೆ ಹೋಗುತ್ತೆ. ಆ ಪಲ್ಮೊನರಿ ಆರ್ಟ್ರಿಗೆ ಹೋಗೋಕ್ಕಿಂತ ಒಂದು ವಾಲ್ವ್ ಬರುತ್ತೆ. ಆ ವಾಲ್ವ್ ಯಾವುದಂದ್ರೆ ಪಲ್ಮೊನರಿ ವಾಲ್ವ್ ಅಂತ ಹೇಳ್ತೀವಿ. ಆ ವಾಲ್ವ್ ಮೂಲಕ ಪಲ್ಮೊನರಿ ಆರ್ಟ್ರಿಗೆ ಹೋಗುತ್ತೆ. ಪಲ್ಮೊನರಿ ಆರ್ಟ್ರಿಯಿಂದ ಎಲ್ಲಿ ಹೋಗುತ್ತೆ ಡಿಆಕ್ಸಿನೇಟೆಡ್ ಬ್ಲಡ್ ಅಂದ್ರೆ ಅದು ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಮತ್ತು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಆಕ್ಸಿಜನ್ನ ಅದು ಕ್ಯಾರಿ ಮಾಡುತ್ತೆ, ಅಂದರೆ ಪಿಕಪ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬ್ಯಾಕ್ ಆಗಿ ಪಲ್ಮೊನರಿ ವೇನ್ಸ್ ಏನಿರ್ತಾವಲ್ಲ, 4 ಪಲ್ಮೊನರಿ ವೇನ್ಸ್ ಮೂಲಕ ಅದು ಲೆಫ್ಟ್ ಏಟ್ರಿಯಮ್ಗೆ ರಿಟರ್ನ್ ಬ್ಯಾಕ್ ಬರುತ್ತೆ. ಅಲ್ಲಿ ಬಂದಂಥ ಬ್ಲಡ್ ಮತ್ತೆ ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಯಾವುದ್ರ ಮೂಲಕ ಅಂದ್ರೆ ಅಲ್ಲಿ ಮೆಟ್ರಲ್ ವಾಲ್ವ್ ಅಥವಾ ಬೈಕಾಸ್ಪಿಡ್ ವಾಲ್ವ್ ಮೂಲಕ ಅದು ಲೆಫ್ಟ್ ವೆಂಟ್ರಿಕಲ್ಲಿಗೆ ಬರುತ್ತೆ. ಈ ಲೆಫ್ಟ್ ವೆಂಟ್ರಿಕಲಲ್ಲಿ ಬಂದಂಥ ಬ್ಲಡ್ ಮತ್ತೆ ಅದು ಅವಾರ್ಟಕ್ಕೆ ಹೋಗಬೇಕು. ಅವಾರ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಬರುವಂಥ ವಾಲ್ವ್ ಯಾವುದಂದ್ರೆ ಅವಾರ್ಟಿಕ್ ವಾಲ್ವ್ ಅಂತ ಹೇಳ್ತೀವಿ. ಸೊ ಅವಾರ್ಟಕ್ಕೆ ಬಂದಿರುವಂಥ ಆಕ್ಸಿಜನೇಟೆಡ್ ಬ್ಲಡ್ ಏನಿರುತ್ತಲ್ಲ, ಇದು ಇಲ್ಲಿವರೆಗೂ ಇದು ರೀಚ್ ಆಗಿರಲ್ಲ ಇನ್ನೂ ಬಾಡಿಗೆ. ಯಾವಾಗ ರೀಚ್ ಆಗುತ್ತಪ್ಪ ಅಂದ್ರೆ ಅವಾರ್ಟಿಕ್ ವಾಲ್ವಿಂದ ಆರ್ಟ್ರೀಸ್ ಮೂಲಕ ಇದ್ದು ನಮ್ಮ ಹೋಲ್ ಬಾಡಿ ಅಥವಾ ಎವ್ರಿ ಸೆಲ್ಸಿಗೆ ಕೂಡ ನಾವು ಆಕ್ಸಿಜನೇಟೆಡ್ ಬ್ಲಡ್ನ ಈ ರೀತಿಯಾಗಿ ರೀಚ್ ಮಾಡಿಸ್ಬೋದು. ಈ ಪ್ರೊಸೆಸ್ಸಿಗೆ ನಾವೇನು ಹೇಳ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಟಿಪ್ ಅಥವಾ ನೀವು ಒಂದು ಪಾಯಿಂಟ್ನ ನೋಡ್ಬೋದು. ಏನಂದ್ರೆ, ದ ಬಾಡಿ ಯೂಸಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಬ್ಲಡ್ ಆ್ಯಂಡ್ ರಿಟರ್ನ್ಸ್ ವೇಸ್ಟ್ ಲೈಕ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಕೀಪ್ಸ್ ಅವರ್ ಬಾಡಿ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್. ಇದೇನಂದ್ರೆ ಒಂದು ಕ್ವಿಕ್ ಸಮರಿ ಅಂತ ಹೇಳ್ಬೋದು. ಅಂದರೆ ನಮ್ಮ ಬಾಡಿ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡಿಕೊಂಡು ವೇಸ್ಟನ್ನ ರಿಮೂವ್ ಮಾಡುತ್ತೆ. ಯಾವ ವೇಸ್ಟ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಹೆಲ್ದಿಯಾಗಿ ಮತ್ತು ಆ್ಯಕ್ಟಿವೇಟ್ ಆಗಿ ಇರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀವಿ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಪಲ್ಮೊನರಿ ಸರ್ಕ್ಯುಲೇಷನ್ ಮತ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ನ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀವಿ ವಿತ್ ಡೈಗ್ರಾಮ್ಸ್. ಐ ಥಿಂಕ್ ಈ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದರೂ ಇನ್ನೂ ಟಾಪಿಕ್ಸ್ನ ಆ್ಯಡ್ ಮಾಡಬೇಕಂತಿದ್ರೆ ನೆಕ್ಸ್ಟ್ ನೀವು ಕಮೆಂಟಲ್ಲಿ ಹೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಫಸ್ಟಲ್ಲಿ ಹೇಳಿ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.